ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸಲ್ಲಿ ನಾ ಹೇಳ್ತಾ ಇರೋದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ಬರುವಂತಹ ಅಪ್ಲೈಡ್ ಕ್ವಶನ್ಸ್ ಅಥವಾ ಎಕ್ಸ್ಟ್ರಾ ಕ್ವಶನ್ಸ್ ಅನ್ಕೊಳ್ಳಿ. ಸೊ ಇವಾಗ ಆಲ್ರೆಡಿ ನಾವು ಇವಾಗ 3 ಪಾರ್ಟ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ದೇವೆ. ಇವಾಗ ಪಾರ್ಟ್ 4 ಅಂತ ಅನ್ಕೊಳ್ರಿ. ಸೊ ಹಾಗಾದ್ರೆ ಇವಾಗ ಇದು ಕ್ವಶನ್ ನಂಬರ್ 9 ಮತ್ತು ಕ್ವಶನ್ ನಂಬರ್ 10. ಫಸ್ಟ್ ಪಾರ್ಟ್ ಅಲ್ಲಿ ಒಂದು 3 ಕ್ವಶನ್, ಸೆಕೆಂಡ್ ಪಾರ್ಟ್ ಅಲ್ಲಿ 3 ಕ್ವಶನ್ ಈಸಿ ಇದ್ದು, ಥರ್ಡ್ ಪಾರ್ಟ್ ಅಲ್ಲಿ ಒಂದು 2 ಕ್ವಶನ್ ಒಂದು ಸ್ವಲ್ಪ ಲೆವೆಲ್ ಜಾಸ್ತಿ ಇತ್ತು. ಈಗ ಫೋರ್ತ್ ಪಾರ್ಟ್ ಇನ್ನೊಂದು ಸ್ವಲ್ಪ ಲೆವೆಲ್ ಜಾಸ್ತಿ ಮಾಡ್ಕೊಳ್ಳೋದು. Which term of the sequence 114, 109, 104 is first negative term ಅಂತ ಕೇಳತ್ತಾರೆ. Which term of this sequence, ಈ ಸೀಕ್ವೆನ್ಸ್ ದ ಎಷ್ಟನೇ ಟರ್ಮ್, ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು, 10th ಟರ್ಮು, 20th ಟರ್ಮು, ಎಷ್ಟನೇ ಟರ್ಮ್ ಈಸ್ ಫಸ್ಟ್ ನೆಗೆಟಿವ್ ಟರ್ಮ್ ಅಂದ್ರೆ ಎಷ್ಟನೇ ಟರ್ಮ್ ನೆಗೆಟಿವ್ ಟರ್ಮ್ ಇಂದ ಸ್ಟಾರ್ಟ್ ಆಕೈತಿ, ಫಸ್ಟ್ ನೆಗೆಟಿವ್ ಟರ್ಮ್ ಎಷ್ಟನೇ ಟರ್ಮ್ ಬರ್ತೈತಿ ಅದನ್ನ ನಾವು ಪೈಲಟ್ ಮಾಡ್ಕೋಬೇಕಾಗೈತಿ. ರೈಟ್. ಸೊ ನೋಡ್ರಿ, ಸೊ ಈಗ ಕ್ವಶನ್ ಮೀನಿಂಗ್ ನೋಡ್ರಿ ಇನ್ನೊಂದ್ಸಲ. ವಿಚ್ ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಈಸ್ ಫಸ್ಟ್ ನೆಗೆಟಿವ್ ಟರ್ಮ್, ಎಷ್ಟನೇ ಟರ್ಮ್, ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಅಂತ ಇಲ್ಲದಾವ್. ಫಾರ್ ಎಕ್ಸಾಂಪಲ್ 10th ಟರ್ಮು, ಏನು 20th ಟರ್ಮು, ಏನು 13th ಟರ್ಮ್, ಎಷ್ಟನೇ ಟರ್ಮ್ ಲೆಸ್ ದೆನ್ 0 ಬರ್ತೈತಿ ಗೊತ್ತಿಲ್ಲಲ್ಲ, ಅದಕ್ಕೆ ಏನ್ ಬರ್ಕೋತೀನಿ. ಎಷ್ಟನೇ ಟರ್ಮ್ ಲೆಸ್ ದೆನ್ 0 ಬರ್ತೈತಿ, ಎಷ್ಟನೇ ಟರ್ಮ್ ಲೆಸ್ ದೆನ್ 0 ಬರ್ತೈತಿ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಎಷ್ಟನೇ ಟರ್ಮ್ ಲೆಸ್ ದ್ಯಾನ್ 0 ಅಂದ್ರೆ ಲೆಟ್ ಅಂತ ಇನ್ ತಗೊಳ್ಳೋದು. ಸೊ ಹಂಗಾರ ಎ ಎನ್ ಬೇಕಲ್ಲ. ಎ ಎನ್ ಅಂದ್ರೆ ಏನೈತಿ ಫಾರ್ಮುಲಾ ನಮ್ದು? ಎ ಎನ್ ಫಾರ್ಮುಲಾ ಎ ಎನ್ ಪ್ಲಸ್ ಎನ್ ಮೈನಸ್ 1 ಇಂಟು ಬ್ರಾಕೆಟ್ ಆಫ್ ಡಿ. ಎಷ್ಟನೇ ಟರ್ಮ್ ಗೊತ್ತಿಲ್ಲ, ಎನ್ ಜಗದಾಗ ಎನ್ ಹಂಗ ಇಟ್ಕೊಳ್ಳೋದು. ಲೆಸ್ ದ್ಯಾನ್ 0 ಬರ್ತೈತಿ, 0ಕ್ಕಿಂತ ಕಡಿಮೆ. ಸೊ ಹಂಗಾರ ಇಲ್ಲಿ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ ಇದೆ. ಎ ಪ್ಲೇಸ್ ಒಳಗೆ 114 ಬರ್ಕೋತೀನಿ. ಎನ್ ಪ್ಲೇಸ್ ಒಳಗೆ ಗೊತ್ತಿಲ್ಲ ಎಷ್ಟನೇ ಟರ್ಮ್ ಅಂತ. ಎಷ್ಟನೇ ಟರ್ಮ್ ಲೆಸ್ ದ್ಯಾನ್ 0, ಎನ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎಷ್ಟನೇ ಟರ್ಮ್ ಲೆಸ್ ದ್ಯಾನ್ 0, ಎಷ್ಟನೇ ಟರ್ಮ್ ಲೆಸ್ ದ್ಯಾನ್ 0. ಓಕೆ, ಎನ್ ಮೈನಸ್ 1, ಡಿ ವ್ಯಾಲ್ಯೂ ಎಷ್ಟು ಬರ್ತೈತಿ? ಡಿ ಅಂದ್ರೆ ಏನು? A2 ಮೈನಸ್ A1. ಸೊ ಹಂಗಾರೆ 109 ಮೈನಸ್ 114 ಮಾಡಿದ್ರೆ ಎಷ್ಟು ಬರ್ತೈತಿ ನಿನಗೆ? ಬಿಗರ್ ಸೈನ್ ಮೈನಸ್ ಅಂದ್ರೆ -5 ಬರ್ತೈತಿ ನಿನಗೆ. ಸಬ್ಟ್ರಾಕ್ಟ್ ಮಾಡಿದ್ರೆ -5 ಬರ್ತೈತಿ. ಸೊ ಹಂಗಾರೆ ಇನ್ ದ ಪ್ಲೇಸ್ ಆಫ್ ಡಿ ಏನ್ ಮಾಡ್ತೀನಿ? -5 ಬರ್ಕೋತೀನಿ. ದಿಸ್ ಇಸ್ ಲೆಸ್ ದ್ಯಾನ್ 0 ಐತಿ. ಸೊ 114 ಪ್ಲಸ್ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಕ್ಕೈತಿ? -5 ಏನ್ ಆಕೈತಿ? ಮೈನಸ್ ಇಂಟು ಮೈನಸ್ ಪ್ಲಸ್ 5 ಆಕೈತಿ, ಲೆಸ್ ದ್ಯಾನ್ 0. ಸೊ 114 ಪ್ಲಸ್ 5 ಟೋಟಲ್ ಎಷ್ಟು ಆಕೈತಿ? 114 ಪ್ಲಸ್ 5 119 ಆಕೈತಿ. -5 ಅನ್ನ ಹಂಗ ಇಟ್ಕೋತೀರಿ, ಲೆಸ್ ದ್ಯಾನ್ 0 ಐತಿ. ಸೊ ಆಗ -5 ಅನ್ನ ಆ ಕಡೆ ಕರ್ಕೊಂಡು ಹೋಗ್ರಿ. ಸೊ ಅದೇ ಏನಾಕೈತಿ? +5 ಏನಕೈತಿ. ಆಕ್ಚುಲಿ ಇನ್ ಈಕ್ವಾಲಿಟಿ ಒಳಗೆ ಏನ್ ಮಾಡ್ಬೇಕಂದ್ರ ಇಲ್ಲಿ ಈ ಕಡೆ -5 ಏನೈತಂದ್ರೆ ಇಲ್ಲಿ +5 ಅನ್ನ ಅಲ್ಲಿ +5 ಏನ್ ಮಾಡ್ಕೋಬೇಕಾಕೈತಿ. ಅಷ್ಟೇನ್ ಜರೂರತ್ತಿಲ್ಲ. ಸಿಂಪಲ್ ಆಗಿ ನೀವು ಆ ಕಡೆ ಕರ್ಕೊಂಡು ಹೋಗಿ ಏನ್ ಅನ್ಕೋರಿ, ಮೈನಸ್ ಇದ್ದ ಆ ಕಡೆ ಹೋದಾಗ ಪ್ಲಸ್ ಆಕೈತಿ ಅನ್ಕೋರಿ. ಸೊ ಹಂಗಾರೆ ಇಲ್ಲಿ ಏನಕೈತಿ ಅಂದ್ರೆ ಇದು 119 ವಾಪಸ್ ಈ 5 ಈ ಕಡೆ ಕರ್ಕೊಂಬಂದ್ರೆ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಇಯರ್ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ ಡಿವೈಡ್ ಬೈ 5 ಇದು ಎನ್ ಈ ರೀತಿ ಬರ್ತೈತಿ. ಸೊ ಇದನ್ನ ನಾ ಏನ್ ಬರ್ಕೋಬಹುದು ಅಂತಂದ್ರ ಇದನ್ನ ಏನ್ ಬರ್ಕೋತೀನಿ? ಇದೇನಿತ್ತಲ್ಲ 119 ಡಿವೈಡೆಡ್ ಬೈ 5 ಇಸ್ ಲೆಸ್ ದೆನ್ ಎನ್ ಐತಲ್ಲ, ಅದನ್ನ ಉಲ್ಟಾ ಬರ್ಕೊಂಡ್ಬಿಡ್ತೇನೆ. ಗ್ರೇಟರ್ ದೆನ್ 119 ಡಿವೈಡೆಡ್ ಬೈ 5. ಇಲ್ಲಿ ನೋಡ್ರಿ. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ನಾ ಏನು ಮಾಡಿಲ್ಲ, ಸಿಂಪಲ್ ಆಗಿ ನೋಡಿ. ಇದು ಬಾಯ್ ಆ ಕಡೆ ಓಪನ್ ಐತಿ, ಎನ್ ಕಡೆ ಓಪನ್ ಐತಿ, ಹೌದಿಲ್ಲ? ಇಲ್ಲಿ ಎನ್ ಕಡೆನೂ ಓಪನ್ ಐತಿ. ಅದು ಈ ಕಡೆ ಟರ್ಮ್ ಈ ಕಡೆ ಬರ್ಕೊಂಡು ಈ ಕಡೆ ಟರ್ಮ್ ಆ ಕಡೆ ಬರ್ಕೊಂಡಿದ್ದಕ್ಕೆ ಸೈನ್ ಎಕ್ಸ್ಚೇಂಜ್ ಆತ, ಇಷ್ಟ ಅದು. ಸೊ ಇದಕ್ಕಿಂತ ಎನ್ ಅನ್ನೋದು ಇದಕ್ಕಿಂತ ಗ್ರೇಟರ್ ಇರಬೇಕು. ಎದಕ್ಕಿಂತ ಗ್ರೇಟರ್ ಇರಬೇಕು? 119 ಡಿವೈಡ್ ಬೈ 5 ಕಿಂತ ಗ್ರೇಟರ್ ಇರಬೇಕು. ಸೊ 119 ಡಿವೈಡ್ ಬೈ 5 ಆನ್ಸರ್ ಏನ್ ಬರ್ತೈತಿ ನಿನಗೆ? ಇಲ್ಲಿ 5 2s 10. ಸೊ ಇಲ್ಲಿ 1 ಉಳಿತು, 9 ಬರ್ತೈತಿ. 5 3s 15. ಸೊ ಎಷ್ಟು ಉಳಿತು? 9 - 5 4 ಉಳಿತು. ಸೊ ಹಂಗಾರ ಇಲ್ಲಿ ಫಸ್ಟ್ ಇಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ತೀರಿ 23, ಇಲ್ಲಿಂದ 4 ಬರ್ತೀರಿ, ಮತ್ತೆ ಈ ಕಡೆ ಹೋಗ್ತೀರಿ. ಸೊ ಎಷ್ಟು ಬಂತಿದ್ದು? 23. ಈ ಕಡೆ ಬಂದ್ಮೇಲೆ 4, ಆಮೇಲೆ ಆ ಕಡೆ ಹೋದ್ಮೇಲೆ 5. ಸೊ ಹಂಗಾರ n ಈಸ್ ಗ್ರೇಟರ್ ದನ್ 23 ಇಂಟೀಜರ್ 4/5. ಎನ್ ಅಂತೂ ಇದು ಡೆಸಿಮಲ್ ಅಂತೂ ಆಗಂಗಿಲ್ಲ, ಆಮೇಲೆ ಫ್ರಾಕ್ಷನ್ ಅಂತೂ ಆಗಂಗಿಲ್ಲ. ಸೊ ಇದಕ್ಕಿಂತ ಗ್ರೇಟರ್ ಇರುವಂತ ನಂಬರ್ ಯಾವ್ದು ಬರ್ತೈತಿ? ಒಂದ್ ಸ್ವಲ್ಪ ಗ್ರೇಟರ್. 23 ಆದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಬರೋದ 24. ಯಾಕಂದ್ರೆ ಇದನ್ನ ಯಾಕೆ ಸೆಲೆಕ್ಟ್ ಮಾಡಂಗಿಲ್ಲ? ಎಷ್ಟನೇ ಟರ್ಮ್? ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, 10th ಟರ್ಮ್, 20th ಟರ್ಮ್ ಅಂತೀರಿ. 23 ಇಂಟೀಜರ್ 4/5 ಟರ್ಮ್ ಅನ್ನಂಗಿಲ್ಲ. ಸೊ ಹಂಗಾರ ಇದಕ್ಕೆ ನೆಕ್ಸ್ಟ್ ಬರುವಂತ ಇಂಟೀಜರ್ ಯಾವ್ದು ಬರ್ತೈತಿ? 24 ಬರ್ತೈತಿ. ಅಂದ್ರೆ ಎನ್ ಅನ್ನೋದು ಗ್ರೇಟರ್ ದನ್ 24 ಇದ್ದಾಗ ನಮ್ದು ಏನಾಕೈತಿ ಅವಾಗ? ಇವೆಲ್ಲ ನೆಗೆಟಿವ್ ಟರ್ಮ್ ಬರಾಕ್ ಸ್ಟಾರ್ಟ್ ಆಕೈತಿ. ಸೊ ಹಂಗಾರೆ ಏನಾಗಿರ್ತೈತಿ? ಎನ್ 24, ಆಮೇಲೆ 25, ಆಮೇಲೆ 26 ಇವೆಲ್ಲಕ್ಕೂ ಏನ್ ಬರ್ತೈತಿ? ನೆಗೆಟಿವ್ ಬರ್ತೈತಿ. ಗ್ರೇಟರ್ ದ್ಯಾನ್ ಇಷ್ಟ ಅಂತಂದ್ರ ಸೊ ಏನಾಗಿರ್ಬೇಕು? ಫಸ್ಟ್ ಟರ್ಮ್
ಈಗ n equal to 24 ಅಂತ ತಗೊಂಡ್ಬಿಡೋಣ. ಆನ್ಸರ್ ಏನಿದ್ರದ n 24 ಗ್ರೇಟರ್ ದ್ಯಾನ್ 23 ಇಂಟೀಜರ್ 4/5 ಅಂದ್ರೆ ಫಸ್ಟ್ ನೆಗೆಟಿವ್ ಟರ್ಮ್ ಯಾವುದು 24. ಈಗ ನಿಂಗೆ ಸಿಕ್ಕಾಪಟ್ಟೆ ಬರ್ತಾವ, ಬರೀ 24 ಅಂತ ಬರಂಗಿಲ್ಲ. ನೀನು ಬೇಕಂದ್ರ ಇಲ್ಲಿ n ವ್ಯಾಲ್ಯೂ ಏನಾಗಿರ್ಬೋದು 23, ನೆಕ್ಸ್ಟ್ ಟರ್ಮ್ 24 ಆಗಿರ್ಬೋದು, 24 ಆಗಿರ್ಬೋದು, 26 ಆಗಿರ್ಬೋದು, ಸೊ ಆನ್. ಇದ್ರಾಗ ಫಸ್ಟ್ ನೆಗೆಟಿವ್ ಟರ್ಮ್ ಯಾವ್ದು ಬರ್ತೈತೆ ಹಂಗಾರ 24 ಟರ್ಮ್ ಅಂತ ನೀಟಾಗಿ ಬರ್ಕೋಬಹುದು. ಅಂದ್ರೆ ಫಸ್ಟ್ ನೆಗೆಟಿವ್ ಟರ್ಮ್ ಎಷ್ಟನೇ ಬರ್ತೈತಿ, ಫಸ್ಟ್ ನೆಗೆಟಿವ್ ಟರ್ಮ್ ಈಸ್ 24th ಟರ್ಮ್ ಅಂತ ಬರ್ಕೋಬಹುದು. ನೀ ಬರ್ಕೋಬೇಕು, ನೀಟಾಗಿ ಬರ್ಕೋರಿ. ಫಸ್ಟ್ ನೆಗೆಟಿವ್ ಟರ್ಮ್ ಈಸ್ 24th ಟರ್ಮ್ ಅಂತ ಬರ್ಕೋಬಹುದು. 24th ಟರ್ಮ್. ಇಲ್ಲಿ 25th ಟರ್ಮು ನೆಗೆಟಿವ್ ಟರ್ಮ್, 26 ಟರ್ಮು ನೆಗೆಟಿವ್ ಟರ್ಮ್, ಇವೆಲ್ಲ n 24, 25, 26 ಸೋ ಆನ್ ಆದಾಗ ನಿಂಗೆ ಕಂಡೀಷನ್ ಏನೈತಿ, n ಈಸ್ ಲೆಸ್ ದ್ಯಾನ್ 0 ಬರ್ತೈತಿ, nth ಟರ್ಮ್ ನೆಗೆಟಿವ್ ಬರ್ತೈತಿ. ಬಟ್ ನಾನು ಅದ್ರಾಗ ಫಸ್ಟ್ ಯಾವ್ದು ಬರ್ತೈತಿ 24th ಅಲ್ಲ, ಅದಕ್ಕೆ ನಾ 24th ಟರ್ಮ್ ನೆಗೆಟಿವ್ ಟರ್ಮ್, ಫಸ್ಟ್ ನೆಗೆಟಿವ್ ಟರ್ಮ್ ಅಂತ ತೋಣ. ಫಸ್ಟ್ ನೆಗೆಟಿವ್ ಟರ್ಮ್ ಕೇಳ್ಯಾನ, ಸೊ ಫಸ್ಟ್ ನೆಗೆಟಿವ್ ಟರ್ಮ್ 24th ಟರ್ಮ್. ನೋಡಿ ಬಹಳ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವ ವಿಚ್ ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಈಸ್ ಫಸ್ಟ್ ನೆಗೆಟಿವ್ ಟರ್ಮ್ ಅಂದಾನ. ಅಂದ್ರೆ ನೆಗೆಟಿವ್ ಟರ್ಮ್ ಎಲ್ಲಿಂದ ಸ್ಟಾರ್ಟ್ ಆಕೈತಿ, n ಈಸ್ ಲೆಸ್ ದ್ಯಾನ್ 0 ಅಂತ ತಗೊಂಡ್ಬಿಡುದು. ಲೆಸ್ ದ್ಯಾನ್ 0 ಯಾಕೆ, ನೆಗೆಟಿವ್ ಅದ. 0ಕ್ಕಿಂತ ಕಡಿಮೆ ಅಂತಂದ್ರೆ ನೆಗೆಟಿವ್, ಗ್ರೇಟರ್ ದ್ಯಾನ್ 0 ಅಂದ್ರೆ ಪಾಸಿಟಿವ್ ಆಗಿಬಿಡ್ತೈತದ. ಸೊ ಅದ್ರ ಸಂಬಂಧ n ಈಸ್ ಲೆಸ್ ದ್ಯಾನ್ 0 ತಗೊಂಡಾಗ ಎಷ್ಟನೇ ಟರ್ಮ್ ಲೆಸ್ ದ್ಯಾನ್ 0 ಇಂದ ಸ್ಟಾರ್ಟ್ ಆಕೈತಿ, 24th ಟರ್ಮ್, 25th ಟರ್ಮ್, 26 ಸೋ ಆನ್, ಇವೆಲ್ಲ ಏನಕ್ಕ ನೆಗೆಟಿವ್ ಕೊಡ್ತಾವ. ಅದರ ಫಸ್ಟ್ ನೆಗೆಟಿವ್ ಟರ್ಮ್ 24 ಅಂತ ಮೀನಿಂಗ್ ಅದು. ಸೊ ಇದನ್ನ ಬರ್ಕೋರಿ. ಇದನ್ನ ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋದು. ಸೊ ಆ ಕಡೆ ಕ್ವಶನ್ ಏನೈತಿ ನಮ್ದು, ಆ ಕಡೆ ಕ್ವಶನ್ ಆಂಗಲ್ಸ್ ಆಫ್ ಟ್ರಯಾಂಗಲ್ಸ್ ಆರ್ ಇನ್ AP. ಆಂಗಲ್ಸ್ ಆಫ್ ಟ್ರಯಾಂಗಲ್, ರೆಕ್ಟ್ಯಾಂಗಲ್ ಅಲ್ಲ, ಟ್ರಯಾಂಗಲ್. ಟ್ರಯಾಂಗಲ್ ಅಂದ್ರೆ ಮೂರೇ ಆಂಗಲ್ ಇರ್ತಾವು. ಆಂಗಲ್ಸ್ ಆಫ್ ಟ್ರಯಾಂಗಲ್ ಆರ್ ಇನ್ AP. If the smallest angle is 45, find the largest angle. So ಒಂದು ಟ್ರಯಾಂಗಲ್ ಅಂದ್ಮೇಲೆ ನಿಮಗೆ ಆಂಗಲ್ ಇರೋದು ಓನ್ಲಿ ಮೂರು ಆಂಗಲ್ ಇರ್ತಾವೆ. ಇಲ್ಲೊಂದು ಆಂಗಲ್, ಇಲ್ಲೊಂದು ಆಂಗಲ್, ಇಲ್ಲೊಂದು ಆಂಗಲ್. ಆಂಗಲ್ 1, ಆಂಗಲ್ 2, ಆಂಗಲ್ 3, ಓನ್ಲಿ 3 ಆಂಗಲ್ಸ್ ಅಷ್ಟೇ ಇರ್ತಾವೆ. ಆಮೇಲೆ ಸಮ್ ಆಫ್ 3 ಆಂಗಲ್ಸ್ ಎಷ್ಟಿರ್ತೈತಿ, ಆಂಗಲ್ 1 ಪ್ಲಸ್ ಆಂಗಲ್ 2 ಪ್ಲಸ್ ಆಂಗಲ್ 3 ಟೋಟಲ್ ಎಷ್ಟಿರ್ತೈತಿ, ಇದು 180 ಡಿಗ್ರಿ ಇರ್ತೈತಿ. ಸಮ್ ಆಫ್ 3 ಆಂಗಲ್ಸ್ ಎಷ್ಟಿರ್ತೈತಿ, 180 ಡಿಗ್ರಿ ಇರ್ತೈತಿ. ಸೊ ಇದು AP ಇರೋ ಕಾರಣಕ್ಕ angles of triangles are in the AP if the smallest angle is 45 degree ಅಂತ ಕೊಟ್ಟಾನ. ಸ್ಮಾಲೆಸ್ಟ್ ಆಂಗಲ್ 45 ಡಿಗ್ರಿ ಅಂತಂದ್ರೆ ಫಸ್ಟ್ ಟರ್ಮ್ 45 ಡಿಗ್ರಿ, ಸ್ಟಾರ್ಟಿಂಗ್ ಟರ್ಮ್ ಯಾವ್ದು ನಮ್ದು A equal to 45 ಡಿಗ್ರಿ ಅಂತ ತಗೋತೇವೆ. ಫೈಂಡ್ ದ ಲಾರ್ಜೆಸ್ಟ್ ಆಂಗಲ್ ಅಂತ ಕೇಳದ. ಇನ್ನು ನೆಕ್ಸ್ಟ್ ಆಂಗಲ್ ಯಾವ್ದಕ್ಕೈತಿ, AP ಒಳಗ ಐತಿ ಅಂದ್ಮೇಲೆ ಫಸ್ಟ್ ಟರ್ಮ್ A ಆದ್ರ ಸೆಕೆಂಡ್ ಟರ್ಮ್ ಏನಂಗದ A ಪ್ಲಸ್ ಡಿ ಆಯ್ತು, ಕ್ವಶನ್ ಮಾರ್ಕ್. ಸೆಕೆಂಡ್ ಆಂಗಲ್ A ಪ್ಲಸ್ ಡಿ ಆಯ್ತು. ಸೆಕೆಂಡ್ ಟರ್ಮ್ A ಪ್ಲಸ್ ಡಿ ಆದ್ರ ಥರ್ಡ್ ಟರ್ಮ್ ಏನಕೈತಿ, ಥರ್ಡ್ ಟರ್ಮ್ A ಪ್ಲಸ್ 2D ಆಕೈತಿ. ಥರ್ಡ್ ಟರ್ಮ್ A ಪ್ಲಸ್ 2D ಆಕೈತಿ. ಇದು ಕ್ವಶನ್ ಮಾರ್ಕ್. ಇದು ಫಸ್ಟ್ ಆಂಗಲ್, ಸೆಕೆಂಡ್ ಆಂಗಲ್, ಥರ್ಡ್ ಆಂಗಲ್. AP ಒಳಗ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಫಸ್ಟ್ ಟರ್ಮ್ ದೇ ಆಲ್ರೆಡಿ ಗಿವನ್ ಸ್ಮಾಲೆಸ್ಟ್ ಆಂಗಲ್ is 45, therefore smallest angle A equal to 45. ಸೆಕೆಂಡ್ ಆಂಗಲ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ಕೋಬೇಕು. A ಪ್ಲಸ್ 2D ಫೈಂಡ್ ಔಟ್ ಮಾಡ್ಕೋಬೇಕು. ಫೈಂಡ್ ದ ಲಾರ್ಜೆಸ್ಟ್ ಆಂಗಲ್ ಅಂತ ಕೇಳ್ಯಾನ ಅಂದ್ಮೇಲೆ ಇದನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಕೈತೆ. ಅಂದ್ರೆ A ಪ್ಲಸ್ 2D ಮುಂದಿನ ಟರ್ಮ್ ಎಷ್ಟನೇ ಆಕೈತೆ ಅನ್ನೋದು ಫೈಂಡ್ ಔಟ್ ಮಾಡ್ಕೋಬೇಕು. ಯಾವ್ದು ದೊಡ್ಡ ಬರ್ತೈತಿ ಅದ ಲಾರ್ಜೆಸ್ಟ್ ಆಂಗಲ್. ಸೊ ಹಂಗಾರ ಅಕಾರ್ಡಿಂಗ್ ಟು ಕ್ವಶನ್ ಇಲ್ಲ ಅಕಾರ್ಡಿಂಗ್ ಟು ಕಂಡೀಷನ್, ಅಕಾರ್ಡಿಂಗ್ ಟು ಕ್ವಶನ್ ಅಥವಾ ಅಕಾರ್ಡಿಂಗ್ ಟು ಕಂಡೀಷನ್. ಅಕಾರ್ಡಿಂಗ್ ಟು ಕ್ವಶನ್ ಏನ್ ಹೇಳತೈತಿ ಅಂತಂದ್ರ angles of triangles, sum of the angles ಏನೈತಿ 180 ಡಿಗ್ರಿ ಐತಿ. ಇಲ್ಲಿ ನೋಡ್ರಿ ಆಂಗಲ್ 1, ಆಂಗಲ್ 2, ಆಂಗಲ್ 3 ಎಷ್ಟೈತಿ 180 ಡಿಗ್ರಿ ಐತಿ. ಸೊ ಹಂಗಾರ ಇವೆಲ್ಲ ಆಂಗಲ್ ಹೌದಿಲ್ಲ ಹಂಗಾರ. ಸೊ ಹಂಗಾರ ಫಸ್ಟ್ ಆಂಗಲ್ ಪ್ಲಸ್ ಸೆಕೆಂಡ್ ಆಂಗಲ್ A ಪ್ಲಸ್ ಡಿ ಪ್ಲಸ್ ಥರ್ಡ್ ಆಂಗಲ್ ಏನೈತಿ A ಪ್ಲಸ್ 2D, ಈ ಮೂರು ಸೇರಿದ್ರೆ ಎಷ್ಟಿರ್ಬೇಕು ನಿನಗ 180 ಡಿಗ್ರಿ ಇರ್ಬೇಕು. ಮೂರು ಸೇರಿದ್ರೆ ಎಷ್ಟು ಡಿಗ್ರಿ ಐತಿ 180 ಡಿಗ್ರಿ ಐತಿ. ಸೊ ಹಂಗಾರ ಈ ಮೂರು ಸೇರಿ 180 ಡಿಗ್ರಿ ಅಂದ್ರ ಇವ್ನ A ವ್ಯಾಲ್ಯೂ ಅಂತ ಆಲ್ರೆಡಿ ಗೊತ್ತೈತಲ್ಲ, 45 ಸಬ್ಸ್ಟಿಟ್ಯೂಷನ್ ಮಾಡ್ಬಿಡು. 45 ಪ್ಲಸ್ ಇದು 45 ಪ್ಲಸ್ ಡಿ ಪ್ಲಸ್ ಇದೆಷ್ಟಕ್ಕೈತಿ, ಇದು 45 ಪ್ಲಸ್ 2D ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಹಂಗಾರ 45 ಎಷ್ಟಾಯ್ತು, 45 80 90 90 135 ಡಿಗ್ರಿ ಆಕೈತಿ. ಸೊ ಟೋಟಲ್ ಎಷ್ಟಾಕೈತಿ 45 135 ಡಿಗ್ರಿ ಆಕೈತಿ.
ಸೊ ಹಂಗಾರೆ ಇಲ್ಲಿ ಡಿ ಇಲ್ಲೊಂದು 2D ಟೋಟಲ್ ಎಷ್ಟಾಯ್ತು ನಿನಗ 3D ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ಸೊ ಹಂಗಾರ ನಿಮ್ಗೆಲ್ಲರಿಗೂ ಗೊತ್ತಿರೋಂಗ ಪ್ಲಸ್ ಫ್ರೆಂಡ್ ಮೈನಸ್ ಮೈನಸ್ ಫ್ರೆಂಡ್ ಪ್ಲಸ್ ಅಂದ್ಮೇಲೆ ಸೊ 130 ಡಿಗ್ರಿ ಆ ಕಡೆ ತಗೊಂಡು ಹೋಗು 3D ಇಸ್ ಈಕ್ವಲ್ ಟು 185 ಡಿಗ್ರಿ ಪ್ಲಸ್ 35 ಹೋಗಿ ಆ ಕಡೆ ಹೋದಾಗ ಮೈನಸ್ 135 ಆಕೈತಿ. ಯಾಕೆ ಹೇಳು ಪ್ಲಸ್ ಫ್ರೆಂಡ್ ಮೈನಸ್ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು ಡಿವಿಷನ್. ಸೊ ಪ್ಲಸ್ 135 ಹಾಕಿದ್ದದ ಆ ಕಡೆ ಹೋದ್ರೆ ಮೈನಸ್ 135 ಡಿಗ್ರಿ ಆಯ್ತು. ಸೊ 3D ಇಸ್ ಈಕ್ವಲ್ ಟು 180 ಒಳಗ 135 ಕಳಿಯಪ್ಪ ಎಷ್ಟು ಆಕೈತೆ ಹಂಗಾರ 180 ಒಳಗ 135 ಕಳೆದ್ರ ನಿನಗ 5 ಬಂತು 8 ಒಳಗೆ 4 ಹೋದ್ರೆ 4 ಬಂತು 1 ಒಳಗೆ 1 ಹೋದ್ರೆ 0 ಹಂಗಾರೆ ಎಷ್ಟು ಬಂತ 45 ಡಿಗ್ರಿ ಬಂತು 45 ಡಿಗ್ರಿ ಬಂತು. ಸೊ ಹಂಗ ಡಿ ಇಸ್ ಈಕ್ವಲ್ ಟು 45 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಸಿಗ್ತೈತಿ ಕ್ಯಾನ್ಸಲ್ ಮಾಡಪ್ಪ 3 ಎಷ್ಟು ಜಾ 45 3 1 ಜಾ 1 4 ಐತಿ 1 ಐತಿ 3 5 ಜಾ 15 ಅಂದ್ರೆ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ನಿನಗೆ 15 ಬಂತು. ಡಿ ಇಸ್ ಈಕ್ವಲ್ ಟು ವಾಟ್ ಯು ಗೆಟ್ 15. ಡಿ ಇಸ್ ಈಕ್ವಲ್ ಟು 15 ಅಂಡ್ ಎ ವ್ಯಾಲ್ಯೂ ಎಷ್ಟೈತಿ 45 ಡಿಗ್ರಿ ಐತಿ. ಸೊ ಹಂಗಾರೆ ಸೆಕೆಂಡ್ ಆಂಗಲ್ ಏನಾಯ್ತು ಎ ಪ್ಲಸ್ ಡಿ ಅಂದ್ರೆ ಏನಾಯ್ತು ಎ ಅಂದ್ರೆ 45 ಡಿ ಅಂದ್ರೆ 15 ಟೋಟಲ್ ಎಷ್ಟಾಯ್ತು 60 ಡಿಗ್ರಿ ಆಯ್ತು. ಇಸ್ ಇಟ್ ರೈಟ್? ಓಕೆ ನೆಕ್ಸ್ಟ್ ಥರ್ಡ್ ಆಂಗಲ್ ಏನೈತೆ ಹಂಗಾರ ಎ ಪ್ಲಸ್ 2D ಐತೆ ಅಲ್ಲಿ ನೋಡ್ರಿ ಆಲ್ರೆಡಿ ಕಂಡೀಷನ್ ತಗೊಂಡೇವಲ್ಲ ಎ ಪ್ಲಸ್ 2D ಥರ್ಡ್ ಆಂಗಲ್. ಸೊ ಹಂಗಾರೆ ಎ ಪ್ಲಸ್ 2D ಇಸ್ ಈಕ್ವಲ್ ಟು ಎ ಅಂದ್ರೆ ಎಷ್ಟೈತಿ ನಿನಗ ಎ ಅಂತಂದ್ರೆ ಫಸ್ಟ್ ಆಂಗಲ್ 45 ಡಿಗ್ರಿ ಐತಿ ಆಮೇಲೆ 2 ಆಸ್ ಇಟ್ ಇಸ್ ಹಂಗ ಬರ್ಕೋ. ಡಿ ಅಂತಂದ್ರೆ ಏನೈತಿ ಕಾಮನ್ ಡಿಫರೆನ್ಸ್ 15 ಬಂದೈತಿ ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ 15 ಟು 45 ಆಸ್ ಇಟ್ ಈಸ್ 15 ಟು ಎಷ್ಟಾಯ್ತು 30 ಆತ 30 ಪ್ಲಸ್ 45 ಎಷ್ಟಾಯ್ತು 75 ಡಿಗ್ರಿ ಆಯ್ತು. ಸೊ ಹಂಗಾರ ಫಸ್ಟ್ ಆಂಗಲ್ ಏನಿತ್ತು 45 ಡಿಗ್ರಿ ಸ್ಮಾಲೆಸ್ಟ್ ಆಂಗಲ್ ಸೆಕೆಂಡ್ ಆಂಗಲ್ ಏನ್ ಬಂತು 60 ಡಿಗ್ರಿ ಬಂತು ಥರ್ಡ್ ಆಂಗಲ್ ಏನ್ ಬಂತು 75 ಡಿಗ್ರಿ ಬಂತು. ವಿಚ್ ಈಸ್ ದ ಲಾರ್ಜೆಸ್ಟ್ ಆಂಗಲ್ ಹಾಗಾದ್ರೆ ಫೈಂಡ್ ದ ಲಾರ್ಜೆಸ್ಟ್ ಆಂಗಲ್ ಅಂತಂದಲ್ಲ ವಿಚ್ ಇಸ್ ದ ಲಾರ್ಜೆಸ್ಟ್ ಆಂಗಲ್ 75 ಡಿಗ್ರಿ ಇಸ್ ದ ಲಾರ್ಜೆಸ್ಟ್ ಆಂಗಲ್ ಅಂತ ನೀವು ಬರ್ಕೋಬಹುದು. ಓಕೆ ಓಕೆ ನೋಡ್ಕೊರಿ ಈಗ ನೆಕ್ಸ್ಟ್ ಕ್ವಶನ್ ಏನ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಒಳಗೆ ಸಾಲ್ವ್ ಮಾಡ್ಕೊಳ್ಳೋಣ. ರೈಟ್ ಆನ್.